ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಯಾಕಮ್ಮ ಇನ್ನು ನಿದ್ದೆ ಬರಲಿಲ್ವಾ? ಅದು ಮಲ್ಕೊಳ್ಳೋಣ ಅಂತಲೇ ಹೊರಟಿದ್ದೆ ಮಾವ. ಆದರೆ ನಿಮ್ಗೊಂದು ಲೋಟ ಕಷಾಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೀವು ಮೈಕೈ ನೋವು ಸುಸ್ತು ಅಂತಿರ್ತೀರಾ, ಈ ಕಷಾಯ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದನ್ನೇ ಹೇಳೋಣ ಅಂತ ಬಂದೆ, ಆದರೆ ನೋಡಿದ್ರೆ ನೀವು ಇಲ್ಲಿ ಇರಲಿಲ್ಲ. ಫೋನಲ್ಲಿ ಮಾತಾಡೋದಕ್ಕೆ ಆಚೆ ಹೋಗಿದ್ರಿ ಅಂತ ಅನ್ಸುತ್ತೆ. ಯಾರು ಮಾವ ಇಷ್ಟೊತ್ತಲ್ಲಿ? ಅದು ನಮ್ಮ ಗೋಡೌನಿಂದ ಫೋನ್ ಬಂದಿತ್ತಮ್ಮ. ಹೌದಾ? ಏನು ಈಗ ಕೆಲ್ಸಕ್ಕೆ ಹೋಗ್ಬೇಕಂತ? ಇಲ್ಲ ಇಲ್ಲ, ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆ ನಡೀತಿದೆ. ಇದ್ದಕ್ಕಿದ್ದಾಗೆ ಕೆಲಸಗಾರನ ಕೆಲಸದಿಂದ ತೆಗಿತಿದಾರಂತೆ. ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರು ಫೋನ್ ಮಾಡಿದ್ರಮ್ಮ. ಹೌದಾ? ಅದು ಯಾಕೆ ಹಾಗೆ ಮಾಡ್ತಿದಾರಂತೆ ಮಾವ? ಅದೇ ಏನು ಗೊತ್ತಿಲ್ಲಮ್ಮ. ಬೆಳಗ್ಗೆ ಹೋಗಿ ವಿಚಾರಿಸಿ ತಿಳ್ಕೊಬೇಕಷ್ಟೆ. ಈ ವಿಷಯ ಅತ್ತೆ ಗೊತ್ತಾ? ಇಲ್ವಲ್ಲಮ್ಮ, ಯಾಕಂದರೆ ನನಗೆ ಸರಿಯಾಗಿ ವಿಷಯ ಏನು ಅಂತ ಗೊತ್ತಿಲ್ಲ. ನಾಳೆ ಹೋಗಿ ಅಲ್ಲಿ ಏನು ಅಂತ ಮಾತಾಡಿ ಆಮೇಲೆ ಅವಳ ವಿಷಯ ತಿಳಿಸ್ತೀನಿ. ಆದರೂ ಮಾವ, ನನಗೆ ಯಾಕೋ ನೀವು ಈ ರಾತ್ರಿ ಪಾಳಿ ಕೆಲಸ ಮಾಡೋದು ಸರಿ ಹೋಗ್ತಿಲ್ಲ ಮಾವ. ಏನು ಮಾಡಲಮ್ಮ, ಆಟೋನ ನಾನು ರಾತ್ರಿ 10:30 11 ಗಂಟೆ ತನಕ ಓಡಿಸಿದ್ರೆ ಈಗ ಇಡೀ ರಾತ್ರಿ ಹೋಗಿ ದುಡಿತೀನಲ್ಲ, ಅದಕ್ಕಿಂತ ಹೆಚ್ಚಿಗೆ ದುಡಿಬೋದು. ಅದನ್ನು ನಿಮ್ಮ ಅತ್ತೆ ಹೋಗ್ತಾ ಇಲ್ಲ. ಅವಳು ರಾತ್ರಿ ಹೊತ್ತು ನಿದ್ದೆಗೆ ಹೇಳ್ತೀರಾ, ಎಂತೆಂಥವ್ರೋ ಆಟೋ ಹತ್ತುತ್ತಾರೆ. ಲೈಟು ನಿಮಗೆ ರಾತ್ರಿ ಹೊತ್ತು ಕನ್ನಡದಕ್ಕೆ ಹೊಡೆಯುತ್ತೆ, ಸರಿಯಾಗಿ ಡ್ರೈವ್ ಮಾಡೋಕ್ಕಾಗಲ್ಲ ಅಂತಾಳೆ. ನಾನು ನಿಜ ಹೇಳ್ತೀನಿ, ರಾತ್ರಿ ಒಂದು 2 ಗಂಟೆ ಎಕ್ಸ್ಟ್ರಾ ಆಟೋ ಓಡಿಸಿದ್ರೆ ಇಲ್ಲಿ ಇಡೀ ರಾತ್ರಿ ದುಡಿಯೋಕ್ಕಿಂತ ಹೆಚ್ಚಿಗೆ ದುಡಿತೀನಮ್ಮ. ಅದು ಸರಿ ಮಾವ, ಆದರೂ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಬರೀ ನಾವು ಅಷ್ಟೇ ಗಾಡಿ ಚೆನ್ನಾಗಿ ಓಡಿಸಿದ್ರೆ ಆಗ್ಲಿಲ್ವಲ್ಲ ಮಾವ? ಎದುರುಗಡೆಯವರು ಸರಿಯಾಗಿ ಓಡಿಸ್ಬೇಕು ತಾನೆ. ಆ ರಾತ್ರಿ ಹೊತ್ತು ಕುಡ್ಕೊಂಡು ಹುಚ್ಚುಚ್ಚಾಗಿ ಜನ ಗಾಡಿನ ಹೆಂಗೆಂಗೋ ಓಡಿಸ್ತಿರ್ತಾರೆ. ಇದೆಲ್ಲ ಯಾಕೆ ಬೇಕು ಮಾವ? ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅತ್ತೆ ಗತಿ ಏನು, ನಮ್ಗಳ ಗತಿ ಏನು ಮಾವ? ಅದಕ್ಕೆ ತಾನೇ ರಾತ್ರಿ ಗೋಡವ್ರಿಗೆ ಹೋಗಿ ಕೆಲಸ ಮಾಡ್ತಾ ಇರೋದು. ರಾತ್ರಿ ಕೆಲಸಕ್ಕೆ ಹೋಗುವಾಗ ಈ ಒಳ್ಳೆ ಸ್ಕೂಲ್ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾರೆ ನೋಡು, ಹಂಗೆ ಕಳಿಸ್ತಾಳೆ ನಿಮ್ಮ ಅತ್ತೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ತಿದ್ದೀನಿ. ಸರಿ, ಯಾವುದೇ ಕೆಲಸ ಮಾಡಿ, ಆದರೆ ಹುಷಾರಾಗಿ ಮಾಡಿ ಮಾವ. ಈಗ ಕಷಾಯ ತಂದ್ಕೊಡ್ತೀನಿ, ಕೂಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೇಡಮ್ಮ ವೀಣಾ, ಈ ತಲೆನಲ್ಲಿ ಏನಾದರೂ ಆಲೋಚನೆ ಓಡ್ತಾ ಇದ್ರೆ ನೀನು ಏನು ಕುಡಿದ್ರು ನಿದ್ದೆ ಬರಲ್ಲ. ಈಗ ಮತ್ತೆ ಅಂತ ಯೋಚನೆ ಏನು ಮಾವ? ನಮ್ಮ ಜಾನು ಬಾಣಂತನಕ್ಕೆ ಬರೋ ಅಷ್ಟರಲ್ಲಿ ಏನಾದರೂ ಕಷ್ಟಪಟ್ಟು ಒಂಚೂರು ದುಡ್ಡು ಸಂಪಾದನೆ ಮಾಡಿ ಕೈಲಿಟ್ಕೊಂಡ್ರೆ ಖರ್ಚು ಬಂದಾಗ ಮಕ್ಕಳ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರಲ್ಲ. ಅಷ್ಟೇ ನನ್ನ ಆಲೋಚನೆ ಅಮ್ಮ. ಬಿಡಿ ಮಾವ, ಅವಳು ಬಂದಾಗ ಆ ದೇವರು ಬೇರೆ ಏನೋ ದಾರಿ ತೋರಿಸ್ತಾನೆ. ನೀವು ತುಂಬ ಆಲೋಚನೆ ಮಾಡಿ ನಾಳೆ ಮೊಮ್ಮಗು ಬರೋ ಸಮಯದಲ್ಲಿ ಆರೋಗ್ಯ ಹಾಳು ಮಾಡ್ಕೊಬಿಡಿ. ಕಷಾಯ ತಂದು ಕೊಡ್ತೀನಿ, ಕುಡ್ಕೊಂಡು ಮಲ್ಕೊಳ್ಳಿ. ದೇವ್ರೆ, ಬೆಳಗ್ಗೆ ಓನರು ಮತ್ತೆ ನನ್ನ ಕೆಲಸಕ್ಕೆ ತಗೊಳ್ಳೋ ಹಾಗೆ ಮಾಡಪ್ಪ. ಇಲ್ಲಾಂದರೆ ಲಕ್ಷ್ಮಿ ಕಂಡಿರೋ ಕನಸನ್ನ ನನಸು ಮಾಡೋಕ್ಕಾಗಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.